ಕೆಎಸ್ಡಿಎಲ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಮಾಡಾಳ್ ಪುತ್ರನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕರ್ನಾಟಕ ಸ್ಟೇಟ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಲಂಚಾವತಾರ ದೃಢಪಟ್ಟಿದೆ ತನಿಖೆಯಲ್ಲಿ. ಕೆಎಸ್ಡಿಎಲ್ ಟೆಂಡರ್ನಲ್ಲಿ ಯತ್ನಾಳ್ ಪುತ್ರನ ಹಸ್ತಕ್ಷೇಪ ತನಿಖೆಯ ಸಂದರ್ಭದಲ್ಲಿ ಸಾಬೀತಾಗಿದೆ. ಈ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಲಾಗಿದೆ. ನಿಗಮದ ಮಾಜಿ ಅಧ್ಯಕ್ಷ ಮಾಡಾಳ್ ಪುತ್ರ ಪ್ರಶಾಂತ್ ರಾಸಾಯನಿಕ ಪೂರೈಕೆದಾರರಿಂದ 90 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು. ಪ್ರಶಾಂತ್ ಲಂಚ ಸ್ವೀಕರಿಸಲು ಪ್ರಯತ್ನ ಪಟ್ಟಿರುವುದು ದೃಢಪಟ್ಟಿದೆ ಅಂತ ತನಿಖೆಯಲ್ಲಿ ಬಯಲಾಗಿದೆ. ತನಿಖೆಯಲ್ಲಿ ಲಂಚ ಸ್ವೀಕಾರ ದೃಢ ಅಂತ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ ಅಲ್ಲಿ ಗಮನಿಸ್ತಾ ಇದ್ವಿ ನಾವು. ಮೆಸರ್ಸ್ ಕಂಪನಿಯ 3 ಜನ ಸಿಬ್ಬಂದಿ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಭ್ರಷ್ಟಾಚಾರ ನಡೆಸೋದಕ್ಕೆ ಒಳಸಂಚು ರೂಪಿಸಿದ ಬಗ್ಗೆ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಅಧಿಕಾರಿಗಳಿಗೆ. ಲಂಚ ಸ್ವೀಕರಿಸಲು ಯತ್ನಿಸಿದ್ದರ ಕುರಿತು ಪ್ರಮುಖವಾದಂತಹ ದಾಖಲೆಗಳು ಲಭ್ಯ ಆಗಿದೆ. ಈ ಪ್ರಕಾರವಾಗಿ ರಾಸಾಯನಿಕ ಪೂರೈಕೆದಾರರಿಂದ 90 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ದೃಢಪಟ್ಟಿದೆ. 90 ಲಕ್ಷ ರೂಪಾಯಿ ನಗದು ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಶಾಂತ್ ಮಾಡಾಳ್ಗೆ ನೀಡೋದಕ್ಕೆ ಈ 90 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಬಂದಿದೆ. ಕೆಎಸ್ಡಿಎಲ್ ಅಧಿಕಾರಿಗಳು, ಅರೋಮಾಸ್ ಕಂಪನಿಯ ನೌಕರರು, ಒಂದಿಷ್ಟು ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಚಾರ್ಜ್ ಶೀಟ್ ಅಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಲಂಚಾವತಾರಕ್ಕೆ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣನೆ ಕೂಡ ಮಾಡಲಾಗಿದೆ. ಅರೋಮಾಸ್ ಕಂಪನಿಯ ನೌಕರರು ಜೊತೆಗೆ ಕೆಎಸ್ಡಿಎಲ್ ಅಧಿಕಾರಿಗಳನ್ನು. ಆರೋಪಿಗಳ ವಾಟ್ಸ್ಆಪ್ ಚಾಟ್ನಲ್ಲಿ ಒಂದಿಷ್ಟು ಸತ್ಯಾಂಶ ಬಯಲಾಗಿದೆ. ರಿಟ್ರೀವ್ ಆದ ಚಾಟ್ಗಳಲ್ಲಿ ಪ್ರಶಾಂತ್ ಪಾತ್ರ ಏನಿದೆ ಈ ಪ್ರಕರಣದಲ್ಲಿ ಅಂತ ಸಾಬೀತುಪಟ್ಟಿದೆ. ಪ್ರಶಾಂತ್ರಿಂದ ಎಂಡಿ ಡಾಕ್ಟರ್ ಮಹೇಶ್ಗೆ ವಾಟ್ಸ್ಆಪ್ನಲ್ಲಿ ಸಂದೇಶವನ್ನು ಕಳಿಸಲಾಗಿದೆ. ಈ ಸಂಬಂಧಪಟ್ಟಂಗೆ ಎಸ್ಪಿ ಕಂಪನಿಯ ಸುಗಂಧ ದ್ರವ್ಯ ತಿರಸ್ಕರಿಸುವುದಕ್ಕೆ ಮೆಸೇಜ್ ಮಾಡಿರುವುದು ಕೂಡ ರಿಟ್ರೀವ್ ಆಗಿದೆ. ಎಲ್ಲ ಪ್ರಮುಖವಾದಂತಹ ಮೆಸೇಜ್ಗಳನ್ನ, ಸಂದೇಶಗಳನ್ನ ವಾಟ್ಸ್ಆಪ್ನಲ್ಲಿ ರಿಟ್ರೀವ್ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಲೈವ್ ನಲ್ಲಿದ್ದಾರೆ. ಮಂಜು, ಮಾಡಾಳ್ ಪ್ರಶಾಂತ್ ವಿರುದ್ಧ ಲಂಚ ತೆಗೆದುಕೊಂಡಿರುವಂತದ್ದು ದೃಢಪಟ್ಟಿದೆ ತನಿಖೆಯ ಸಂದರ್ಭದಲ್ಲಿ. ಇದರ ಜೊತೆಗೆ ಚಾಟ್ ಲಿಸ್ಟ್ ಸೇರಿದಂತೆ ಒಂದಿಷ್ಟು ಪ್ರಮುಖ ಸಾಕ್ಷಿಗಳನ್ನ ಹೆಕ್ಕಿ ತೆಗೆದಿದ್ದಾರೆ ತನಿಖಾಧಿಕಾರಿಗಳು. ಇದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನೆಲ್ಲ ಲಭಿಸಿದೆ? ಅರುಣ್, ಏನು ಈ ಕಳೆದ ವರ್ಷದಲ್ಲಿ ಏನು ಮಾಡಾಳ್ ವಿರೂಪಾಕ್ಷಪ್ಪನ ಪುತ್ರ ಆಗಿರ್ತಕ್ಕಂಥ ಪ್ರಶಾಂತ್ ಮಾಡಾಳ್ ವಿರುದ್ಧ ಒಂದು ಆರೋಪ ಅಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರು. ಕೆಎಸ್ಡಿಎಲ್ನ ಏನು ರಾಸಾಯನಿಕ ಪೂರೈಸ್ತಕ್ಕಂಥ ಒಂದು ಕಂಪ್ನಿ ಏನಿದೆ, ಅಂದರೆ ಅರೋಮಾಸ್ ಅಂತ ಏನು ಕಂಪ್ನಿ ಇದೆ, ಆ ಒಂದು ಕಂಪ್ನಿಗೆ ಟೆಂಡರ್ನ ಕೊಡೋದಾಗಿ ಭರವಸೆನ ಕೊಟ್ಟಿದ್ರು. ಜೊತೆಗೆ 90 ಲಕ್ಷ ಹಣದ ಬೇಡಿಕೆ ನೆಟ್ಟಿದ್ರು. ಈ ಹಣದ ಬೇಡಿಕೆಯಲ್ಲಿ ಒಂದಷ್ಟು ಚಾಟ್ಗಳ ಜೊತೆಗೆ ಅವರ ಜೊತೆ ಮಾತಾಡ್ತಕ್ಕಂಥ ಮಾತು, ಮತ್ತೆ ಏನು ಕೆಎಸ್ಡಿಎಲ್ನ MD ಆಗಿರ್ತಕ್ಕಂಥ ಮಹೇಶ್ ಏನಿದ್ರು ಅವರ ಬಳಿ ಮಾಡಿರ್ತಕ್ಕಂಥ ಚಾಟ್ಗಳು, ಇದೆಲ್ಲವೂ ಕೂಡ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿ ಸಿಕ್ಕಿರ್ತಕ್ಕಂಥ CCTVಗಳನ್ನ ಕೂಡ, ಅಂದ್ರೆ ಕೂತ್ಕೊಂಡು ಮಾತಾಡಿರ್ತಕ್ಕಂಥದ್ದು, ಜೊತೆಗೆ ಹಣವನ್ನ ಸ್ವೀಕರಿಸ್ತಿರ್ತಕ್ಕಂಥ ಸನ್ನಿವೇಶಗಳಿಂದ ಆ ಎಲ್ಲ ಸನ್ನಿವೇಶಗಳನ್ನ ಕೂಡ CCTVಗಳನ್ನ ರಿಟ್ರೀವ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಕೆಎಸ್ಡಿಎಲ್ನ ಅಕ್ರಮ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು SP ಕಂಪ್ನಿಗೆ ಸುಗಂಧ ದ್ರವ್ಯನು ಪೂರೈಕೆಯನ್ನ ಮಾಡ್ತಾ ಇತ್ತು. ಸೋಪ್ಗೆ ತಯಾರಿಕೆಯಲ್ಲಿ ಸುಗಂಧ ದ್ರವ್ಯನ ಪೂರೈಕೆ ಮಾಡ್ತಾ ಇದ್ದಂಥ ಕಂಪ್ನಿಗೆ ನೀವು ಟೆಂಡರ್ನ ಕೊಡಬಾರ್ದು, ಇದನ್ನ ಕ್ಯಾನ್ಸಲ್ ಅನ್ನ ಮಾಡಿ ಮೆಸರ್ಸ್ ಕರ್ನಾಟಕ ಅರೋಮಾಸ್ ಅಂತ ಕಂಪ್ನಿ ಏನಿದೆ ಆ ಒಂದು ಕಂಪ್ನಿಗೆ ಟೆಂಡರನ್ನು ಕೊಡಬೇಕು ಅಂತೇಳಿ ಡೀಲ್ ಆಗುತ್ತೆ. ಆ ಒಂದು ಡೀಲನ್ನು 90 ಲಕ್ಷಕ್ಕೆ ಡೀಲನ್ನು ಮಾಡ್ಕೊಳ್ತಾರೆ. ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರ್ತಕ್ಕಂಥ ಏನು ಮಾಡಾಳ್ ವಿರೂಪಾಕ್ಷರ ಪುತ್ರ ಪ್ರಶಾಂತ್ ಮಾಡಾಳರ ಅಣ್ಣ ಏನಿರ್ತಾನೆ ಆ ಅಣ್ಣನ ಕಚೇರಿಯಲ್ಲಿ ಒಂದು ಡೀಲ್ ನಡೀತಾ ಇರುತ್ತೆ. ರೆಡ್ ಹ್ಯಾಂಡ್ ಆಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ಹೋಗಿ ಸೀಸನ್ನ ಮಾಡ್ತಾರೆ. ಆ ವೇಳೆಗೆ 90 ಲಕ್ಷ ನಗದು ಹಣ ಅಲ್ಲಿ ಸಿಕ್ಕುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಇದು ಏನು ಸಾಬೀತಾಗಿರ್ತಕ್ಕಂಥದ್ದು, ಇದು ಲಂಚವನ್ನು ಸ್ವೀಕರಿಸ್ತಕ್ಕಂಥ ಹಣ ಅಂತಾನೆ ಈಗ ಸಾಬೀತಾಗಿರ್ತಕ್ಕಂಥದ್ದು. ಸದ್ಯ ಚಾರ್ಜ್ ಶೀಟ್ನಲ್ಲಿ ಕೂಡ ಇದೆಲ್ಲವೂ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನೋಡೋದಾಗ CCTVಗಳನ್ನ ಕೂಡ ಕಲೆ ಹಾಕೊಂಡಿರ್ತಕ್ಕಂಥದ್ದು, ಮತ್ತೆ ವಾಟ್ಸ್ಆಪ್ ಚಾಟ್ಗಳನ್ನ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಕೆಎಸ್ಡಿಎಲ್ನ MD ಆಗಿರ್ತಕ್ಕಂಥ ಮಹೇಶ್ ಏನಿದ್ರೆ ಆ ಮಹೇಶ್ಗೂ ಕೂಡ ಚಾಟ್ ಅನ್ನ ಮಾಡಲಾಗಿದೆ. SP ಕಂಪ್ನಿಗೆ ಏನು ಸುಗಂಧ ದ್ರವ್ಯ ಕೊಡ್ತಾರೆ ಅದನ್ನ ಸ್ಟಾಪ್ ಮಾಡಿ ಇದನ್ನ ಈ ಒಂದು ಅರೋಮಾಸ್ ಕಂಪ್ನಿಗೆ ನೀವು ಕೊಡಬೇಕು ಅಂತ ಹೇಳಿ ಚಾಟ್ ಅನ್ನ ಮಾಡಿರ್ತಕ್ಕಂಥದ್ದು ರಿಟ್ರೀವ್ ಆಗಿದೆ. ಇನ್ನ ಈ ಒಂದು ಅರೋಮಾಸ್ ಕಂಪ್ನಿಯ ಮಾಲೀಕನ ಜೊತೆ ಚಾಟ್ ಮಾಡಿರ್ತಕ್ಕಂಥದ್ದು ಕೂಡ ರಿಟ್ರೀವ್ ಆಗಿರ್ತಕ್ಕಂಥ ಎಲ್ಲ ಚಾಟ್ಗಳನ್ನ ಕೂಡ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಉಲ್ಲೇಖವನ್ನ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅರುಣ್, ಕೆಎಸ್ಡಿಎಲ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಡಾಳ್ ವಿರೂಪಾಕ್ಷಪ್ಪನವರ ಮಗ ಮಾಡಾಳ್ ಪ್ರಶಾಂತ್ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಭ್ರಷ್ಟಾಚಾರ ಪ್ರಕರಣದಲ್ಲಿ ಲಂಚವನ್ನ ಸ್ವೀಕರಿಸುವುದಕ್ಕೆ ಪ್ರಯತ್ನ ಪಟ್ಟಿರುವುದು ದೃಢಪಟ್ಟಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.